ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಯಾಕರಣದ ವಿಷಯ ನಾಮಪದ ಪ್ರಕರಣ. ನಾಮಪದ ಪ್ರಕರಣ ಅಂತ ಅಂದರೆ ನಾವು ದಿನನಿತ್ಯ ಏನೇನು ಮಾತಾಡ್ತೀವೋ ಆ ಮಾತುಗಳಲ್ಲಿ ಅನೇಕ ಶಬ್ದಗಳಿರುತ್ತೆ. ಆ ಶಬ್ದಗಳಿಗೆ ನಾವು ಬೇರೆ ಬೇರೆ ಹೆಸರು ಕೊಟ್ಟಿರ್ತೀವಿ. ಉದಾಹರಣೆಗೆ, ವಸಂತನು ಶಾಲೆಗೆ ಹೋದನು, ಮನೆಯಲ್ಲಿ ಬಸವನು ಇದ್ದಿಲ್ಲ, ಆತನು ಮನೆಯನ್ನು ಚೆನ್ನಾಗಿ ಕಟ್ಟಿದನು. ಈ ಮೂರು ವಾಕ್ಯಗಳಲ್ಲಿ ನಾಮಪದ, ಕ್ರಿಯಾಪದ, ಅವ್ಯಯ ಹೀಗೆ ಮೂರು ಗುಂಪುಗಳಿವೆ. ಯಾವ್ಯಾವು ಅಂತ ನೋಡೋಣ. ನಾಮಪದಗಳು ವಸಂತನು, ಬಸವನು, ಆತನು. ಕ್ರಿಯಾಪದಗಳು ಹೋದನು, ಇದ್ದಿಲ್ಲ, ಕಟ್ಟಿದನು. ಅವ್ಯಯ ಚೆನ್ನಾಗಿ. ಹೀಗೆ ಮೂರು ಗುಂಪುಗಳನ್ನಾಗಿ ಮಾಡಿ ಅವನ್ನ ವಿಭಜನೆ ಮಾಡ್ತೀವಿ. ನಾವಿಲ್ಲಿ ಏನು ಈ ಪದ ಅಂತ ಯೂಸ್ ಮಾಡ್ತಿದ್ದೀವೋ ಆ ಪದ ಅಂದರೆ ಮೂಲ ರೂಪ ಪ್ರಕೃತಿ ಅಂತ. ಆ ಪ್ರಕೃತಿಗೆ ಪ್ರತ್ಯಯ ಸೇರಿದಾಗ ನಮಗೆ ಒಂದು ರೂಪ ಆಗುತ್ತೆ, ಅದು ನಾಮಪದ ಅಂತ ಕರಿತೀವಿ. ಉದಾಹರಣೆಗೆ, ನಾಮ ಪ್ರಕೃತಿ ಮನೆ, ನಾಮ ವಿಭಕ್ತಿ ಪ್ರತ್ಯಯ ಉ, ನಾಮಪದ ಮನೆಯು, ಮನೆ ಪ್ಲಸ್ ಉ ಮನೆಯು. ಅದೇ ರೀತಿ ಕಲ್ಲು ಪ್ಲಸ್ ಅನ್ನು ಕಲ್ಲನ್ನು, ಹೊಲ ಪ್ಲಸ್ ಇಂದ ಹೊಲದಿಂದ, ನೆಲ ಪ್ಲಸ್ ಕೆ ನೆಲಕ್ಕೆ, ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ. ಇವೆಲ್ಲ ವಿಭಕ್ತಿ ಪ್ರತ್ಯಯಗಳು. ಈ ವಿಭಕ್ತಿ ಪ್ರತ್ಯಯಗಳಿಗೆ ನಾಮ ಪ್ರಕೃತಿ ಸೇರಿದಾಗ ನಮಗೆ ಒಂದು ನಾಮಪದ ಸಿಗುತ್ತೆ. ನೆಕ್ಸ್ಟು ನಾಮ ಪ್ರಕೃತಿಗಳು. ನಾಮ ಪ್ರಕೃತಿಗಳಲ್ಲಿ ಎರಡು ವಿಧ: ಸಹಜ ನಾಮ ಪ್ರಕೃತಿ, ಸಾಧಿತ ನಾಮ ಪ್ರಕೃತಿ ಅಂತ. ಸಹಜ ನಾಮ ಪ್ರಕೃತಿ ಯಾವ್ಯಾವ ಬರ್ತವೆ ಅಂದರೆ ಮನುಷ್ಯರ ಹೆಸರು, ಪ್ರಾಣಿಗಳ ಹೆಸರು, ವಸ್ತುಗಳ ಹೆಸರು, ವಸ್ತುಗಳ ಗುಣ ಮತ್ತು ಸ್ವಭಾವ ಹೇಳುವಂಥ ಇವೆಲ್ಲ ಸಹಜ ನಾಮ ಪ್ರಕೃತಿಯಲ್ಲಿ ಬರ್ತವೆ. ಸಾಧಿತ ನಾಮ ಪ್ರಕೃತಿ ಅಂತ ಅಂದರೆ 2-3 ಪದಗಳು ಸೇರಿ ಒಂದು ಪದವಾಗುವ ಸಮಾಸಗಳು. ಇನ್ನೊಂದು ಕ್ರಿಯಾ ಪ್ರಕೃತಿ ಅಂದರೆ ಧಾತುವಿನಿಂದ ಹುಟ್ಟಿದ ಕೃದಂತ ನಾಮ ಪ್ರಕೃತಿ. ತದ್ದಿತ ಪ್ರತ್ಯಯ ಸೇರಿ ಉಂಟಾದ ತದ್ದಿತಾಂತ ನಾಮ ಪ್ರಕೃತಿಗಳು, ಇದು ಮೂರನೇದು. ನೆಕ್ಸ್ಟು ಕಾಲ, ಸ್ಥಾನ, ಅಳತೆ, ದಿಕ್ಕು, ಸಂಖ್ಯೆಗಳನ್ನು ಸೂಚಿಸುವ ಶಬ್ದಗಳು. ಇವೆಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ನಾಮ ಪ್ರಕೃತಿಗೆ ಉದಾಹರಣೆಗಳು: ಸಹಜ ನಾಮ ಪ್ರಕೃತಿ, ಅದರಲ್ಲಿ ಯಾವ್ಯಾವ ಬರ್ತವೆ ಸಹಜ ನಾಮ ಪ್ರಕೃತಿ ಅಂದರೆ ಹೊಲ, ನೆಲ, ಜನ, ಮನೆ, ಮರ, ಕಲ್ಲು, ಪೂರ್ವ, ಮೂಡಣ, ಎರಡು, ಕರಿದು, ದೊಡ್ಡ, ಸಣ್ಣ. ಇವೆಲ್ಲ ಸಹಜ ನಾಮ ಪ್ರಕೃತಿಗೆ ಉದಾಹರಣೆ. ಸಾಧಿತ ನಾಮ ಪ್ರಕೃತಿಯಲ್ಲಿ ಸಮಾಸಗಳು, ಕೃದಂತಗಳು, ತದ್ದಿತಾಂತಗಳು ಅಂತ 3 ವಿಧಗಳನ್ನು ಮಾಡಿದ್ದಾರೆ. ಅದರಲ್ಲಿ ಸಮಾಸಗಳು ಯಾವ್ಯಾವು ಅಂದರೆ ಮಳೆಗಾಲ, ದೊಡ್ಡ ಮರ, ಹೆಬ್ಬಾಗಿಲು, ಮುಕ್ಕಣ್ಣ, ಇಕ್ಕೆಲ, ಹೆಜ್ಜೇನು, ಎದ್ದೊರೆ. ಇವೆಲ್ಲ ಸಮಾಸಗಳು. ಕೃದಂತಗಳು ಮಾಡಿದ, ಮಾಡುವಿಕೆ, ಓಟ, ಓದುವ, ಬರೆಯುವ, ತಿನ್ನುವ. ತದ್ದಿತಾಂತಗಳು ಒಕ್ಕಲಿಗ, ಗಾಣಿಗ, ಹಾವಾಡಿಗ, ದೊಡ್ಡತನ, ಮೋಸಗಾರ, ಒಕ್ಕಲುಗಿತ್ತಿ, ಜಾಣೆ, ಮಾಲೆಗಾರ. ಇವೆಲ್ಲ ನಮಗೆ ನಾಮ ಪ್ರಕೃತಿಗಳು. ನೆಕ್ಸ್ಟು ನಾಮವಾಚಕಗಳು. ನಾಮವಾಚಕಗಳು 9 ವಿಧ ಇದ್ದಾವೆ. ಅದರಲ್ಲಿ ವಸ್ತುವಾಚಕಗಳು, ಗುಣವಾಚಕಗಳು, ಸಂಖ್ಯಾವಾಚಕಗಳು, ಸಂಖ್ಯೆಯ ವಾಚಕಗಳು, ಭಾವನಾವಾಚಕಗಳು, ಪರಿಣಾಮವಾಚಕಗಳು, ಪ್ರಕಾರವಾಚಕಗಳು, ದಿಗ್ವಾಚಕಗಳು, ಸರ್ವನಾಮಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಇವನ್ನ ಒಂದೊಂದೇ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಥ್ಯಾಂಕ್ ಯು.